ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲ ಅತ್ತಿಗೆ ನನ್ನ ಮಗ ಪಾಯಸ ಸಖತ್ತಾಗಿದೆ ಅಂತವ 4-5 ಕಿತ್ತಾಬ್ ಹಾಕ್ಕೊಂಡು ಊಟ ಮಾಡಿ ಬರೀ 10 ರೂಪಾಯಿ ಮಡಗ್ಬಿಟ್ಟು ಹೋಗವನೆ. ಅವನು ಹೊಟ್ಟೆ ಒಡೆದೋಗಿ ಕೆರೆ ಕಡೆ ಹೋಗ ಅಂತಾನೆ ಕ್ವಾಟ್ಲೆ. ನಾವು ಮಾಡ್ತಿರೋದು ಮುಯಿ ಊಟ, ಅವರು ಅವ್ರ ಶಕ್ತಿಗೆ ತಕ್ಕನಂಗೆ ದುಡ್ಡನ್ನು ಮಡಗಿ ಇಟ್ಟು ಹೋಗ್ತಾರೆ ಅಂತಾಳೆ ವಿದ್ಯಾ. ಆಗ ತಲೆ ಮೇಲೆ ಸೆರಗೊದ್ಕೊಂಡು ಅಜ್ಜಿ ಮೋನ ಚಂಪಾ ಬರ್ತಾರೆ. ವಿದ್ಯಾ ಅಂತ ಅಜ್ಜಿ ಸನ್ನೆ ಮಾಡ್ತಾರೆ. ಅವರನ್ನು ನೋಡಿ ವಿದ್ಯಾ ಬಂದು ಅಮ್ಮಮ್ಮ ಅತ್ತೆ ಚಂಪಾ ಅಂತಾಳೆ. ನಿನಗೆ ಈಗ ಯಾವ ಅಮ್ಮಮ್ಮ ಇದ್ದಾಳೆ? ನಂತವ ನೀನು ಬಸುರಿ ಅಂತ ಸುಳ್ಳು ಹೇಳಿಬಿಟ್ಟಿಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನೋಡ್ತಾ ಇರೋದು ನೋಡು, ಹೀಗೆ ನೋಡ್ತಾ ಇದ್ದರೆ ಕಣ್ಗುಡ್ಡೆ ಕಿತ್ತು ಕೈಯಲ್ಲಿಟ್ಬಿಡ್ತೀನಿ ಅಂತಾರೆ ಅಜ್ಜಿ. ಅಮ್ಮಮ್ಮ ಅದು ಅಂತಾಳೆ ಚಂಪಾ. ಏಯ್ ನೀನು ಸುಮ್ಕೆ ಇರೆ, ಏನೇ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಿದ್ಯಾ? ನೀನು ಮಾಡಿರೋ ಕೆಲಸ ಸರಿನಾ ಅಂತಾರೆ ಅಜ್ಜಿ. ಅಲ್ಲ ಅಜ್ಜಿ ಅದು ಅಂತಾಳೆ ವಿದ್ಯಾ. ನೀನು ನಿಮ್ಮವ್ವ ಮಾಡಿರೋ ಇದಕ್ಕೆ ಎಷ್ಟೊಂದು ಕೋಪ ಇದೆ ಗೊತ್ತಾ ಅಲ್ವೇ ಮಂಗಿ? ಹೆಣ್ಮಕ್ಳು ಯಾವ ವಿಚಾರದಲ್ಲಿ ಸುಳ್ಳು ಹೇಳಬೇಕು ಅನ್ನೋದು ಅಷ್ಟು ಗೊತ್ತಾಗಕ್ಕಿಲ್ವೇ? ಇಷ್ಟೊಂದು ಸಣ್ಣ ವಿಚಾರನ ಗೊತ್ತಾಗಕ್ಕಿಲ್ವೇನೆ ನಿನಗೆ? ನೀನು ಮಾಡಿರೋ ಎಡವಟ್ಟು ಕೆಲಸದಿಂದ ಎರಡೂ ಕುಟುಂಬದ ಸಂಬಂಧ ಹಾಳಾಗಿ ಹೋಗೋದೆ ಅಂತಾರೆ ಅಜ್ಜಿ. ಅತ್ತೆ ಈಗ ಅದೆಲ್ಲ ಯಾಕೆ ಬಿಡಿ ಅಂತಾಳೆ ಮೋನ. ಅದು ಹೆಂಗೆ ಬಿಡೋಕ್ಕಾಗೋದು? ಈಗಲಾದರೂ ಇವಳು ಬಸ್ರಿ ಅಲ್ವೋ ಹೌದು ಅಂತ ತಿಳ್ಕೊಬೇಕಲ್ವೇ ಅಂತಾರೆ ಅಜ್ಜಿ. ಇಲ್ಲ ಅಮ್ಮಮ್ಮ, ಈ ಕಿತ್ತ ದಿಟ್ಟವಾಗ್ಲೂ ನನ್ನ ಹೊಟ್ಟೆ ಒಳಗೆ ಮಗು ಬೆಳೀತಿದೆ ಅಮ್ಮಮ್ಮ. ಅಷ್ಟೇ ಅಲ್ಲ ಡಾಕ್ಟ್ರ್ ತಾವ ನಾನು ಒಬ್ಬಳೇ ಹೋಗಿದ್ದೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೆ, ನಾನು ಬಸ್ರಿ ಆಗಿವ್ನಿ ಅಂತಾಳೆ ವಿದ್ಯಾ. ನೋಡು ಈಗ ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಿದೆ. ನೀನು ಓದೋದು ಗೀದೋದು ಅಂತ ಉದಾಸೀನ ಮಾಡೋಕ್ಕೆ ಹೋಗಬೇಡ. ಹೊತ್ತೊತ್ತಿಗೆ ಉಣ್ಕೊಂಡು ತಿನ್ಕೊಂಡು ಆರೋಗ್ಯನ ಸರಿಯಾಗಿ ನೋಡ್ಕೋಬೇಕು ಅಂತಾರೆ ಅಜ್ಜಿ. ಆಯಿತು ಅಮ್ಮಮ್ಮ ಅಂತಾಳೆ ವಿದ್ಯಾ. ಆಯಿತು ಅಂದರೆ ನಾನು ಬಿಡೋಕ್ಕಿಲ್ಲ, ದಿನಾಲೂ ಫೋನ್ ಮಾಡಿ ತನಿಖೆ ತಗೋತೀನಿ ಅಂತಾರೆ ಅಜ್ಜಿ. ಸರಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಸರಿ ಸರಿ ಈಗ ಹೊಟ್ಟೆ ಹಸಿತದೆ, ಬಡ್ಸ್ ನಡಿ ಅಂತಾರೆ ಅಜ್ಜಿ. ಬನ್ನಿ ಅವ್ವ ಅಣ್ಣಯ್ಯ ಅಂತ ಕರೀತಾ ಬನ್ನಿ ಊಟಕ್ಕೆ ಅಂತ ವಿದ್ಯಾ ಹೇಳ್ತಾಳೆ. ಅಮ್ಮಮ್ಮ ಸಂದಾಗಿದ್ಯಾ ಅಂತಾನೆ ಕ್ವಾಟ್ಲೆ. ಓಹೋ ಇವತ್ತು ನಾವೆಲ್ಲ ಬೆಸ್ತಿಗೆ ಬಂದ್ವೇನಪ್ಪ ಅಂತಾರೆ ಮೋನ. ಈ ಜೀವ ಇರೋ ಗಂಟ ಮರೆಯೋಕ್ಕಿಲ್ಲ ಅತ್ತೆ ಅಂತಾನೆ ಕ್ವಾಟ್ಲೆ. ಅಂಥವ್ನು ಯಾಕ್ಲಾ ಹೇಳ್ದೆ ಕೇಳ್ದೆ ಬಂದೆ ಅಂತಾರೆ ಅಜ್ಜಿ. ನಿಮ್ಮ ಅಮ್ಮವಾಗ ಕಪಾಲಕ್ಕೆ ಬಾರಿಸೋದಲ್ದೆ ಹಟ್ಟಿ ಬಿಟ್ಟು ಹೋಗು ಅಂದವನೇ, ಅದಕ್ಕೆ ಅತ್ತಿಗೆ ಅಮ್ಮನ ಮನೆಗೆ ಬಂದೆ ಅಂತಾನೆ ಕ್ವಾಟ್ಲೆ. ಅದಕ್ಕೆ ಅಣ್ಣ ತಂಗಿ ಇಬ್ಬರು ಒಂದಾಗ್ಬಿಟ್ರಿ ಅಲ್ವೇ? ಕಳ್ಳ ಇಬ್ಬರು ಸರಿಯಾಗಿದ್ದೀರಿ, ಆಮೇಲೆ ನೋಡ್ಕೋತೀನಿ, ಇವಾಗ ಊಟ ತನ್ನಿ ಅಂತಾರೆ ಅಜ್ಜಿ. ಆಯಿತು ಅಂತ ವಿದ್ಯಾ ಕ್ವಾಟ್ಲೆ ರತ್ನ ಎಲ್ಲರೂ ಊಟನ ಬಡಿಸ್ತಾರೆ. ಈಚೆ ಶಿವರಾಮೇಗೌಡರು ಚಿಕ್ಕಪ್ಪ ನಮಗಿನ್ನೂ ಲೇಟ್ ಆಯ್ತದೆ, ನಾವಿನ್ನು ಹೊರಡ್ತೀವಿ ಅಂತಾರೆ. ಊಟದ ಹೊತ್ತಿಗೆ ಹಟ್ಟಿಗೆ ಬಂದು ಊಟ ಮಾಡದೆ ಹೋಗಂಗಿಲ್ಲ, ನೀವು ಹಾಗೆ ಹೋದರೆ ನಮಗೆ ಶಾನೆ ಬೇಸರ ಆಗ್ತದೆ ಅಂತಾರೆ ಚಿಕ್ಕಗೌಡರು. ಗೋವಿಂದ ಭದ್ರ ನೀವೇನು ಹೇಳ್ತೀರಲ್ಲ ಅಂತಾರೆ ಶಿವರಾಮೇಗೌಡರು. ಅಣ್ಣ ಚಿಕ್ಕಪ್ಪ ಅಷ್ಟೊಂದು ಹೇಳ್ತವ್ರೆ, ಊಟ ಮಾಡ್ಕೊಂಡೇ ಹೋಗವ ಬಿಡು ಅಂತಾರೆ ಗೋವಿಂದ. ಹ್ಞೂ ಅಪ್ಪಯ್ಯ, ಮಾದೇವಿ ಅತ್ತೆ ಕೈ ರುಚಿ ತಿಂದು ಬಹುದಿನ ಆಗದೆ, ಊಟ ಮಾಡ್ಕೊಂಡೇ ಹೋಗವ ಬಿಡು ಅಂತಾನೆ ಭದ್ರ. ಸರಿ ಕಣಪ್ಪ ಊಟ ಮಾಡ್ಕೊಂಡೇ ಹೋಗವ ಅಂತಾರೆ ಶಿವರಾಮೇಗೌಡರು. ಅಲ್ಲ ಕಣವ, ನಾವೆಲ್ಲ ಇಲ್ಲೇ ಇದ್ದೀವಿ, ಅಮ್ಮಮ್ಮ ಮತ್ತು ದೊಡ್ಡಮ್ಮ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತಾಳೆ ಚಿತ್ರ. ಇಲ್ಲೇ ಎಲ್ಲೋ ಇರ್ತಾರೆ ಕಣವ ಅಂತಾರೆ ಈಶ್ವರಿ. ಅವ್ವ ನಾವು ಕಾರ್ ಇಳಿದು ಹಟ್ಟಿ ಒಳಗೆ ಬಂದ್ವಿ ತಾನೆ, ಅವರು ನಮ್ಮ ಕಂಟೆ ಹಟ್ಟಿ ಒಳಗೆ ಬಂದಂಗೆ ಮಾಡಿ ಈಗ ಎಲ್ಲೂ ಇಲ್ಲ ಕಣವ ಅಂತಾಳೆ ಚಿತ್ರ. ಇಲ್ಲೇ ಎಲ್ಲೋ ಬಿದ್ದಿರ್ತಾರೆ, ಸುಮ್ಮನೆ ನಿಂತ್ಕೊ ಅಂತಾರೆ ಈಶ್ವರಿ. ಅವ್ವ ನನಗನಿಸ್ತಿದೆ ಅವ್ರು ಏನಾರ ವಿದ್ಯೆನ ಮುಯ್ಯೂಟಕ್ಕೆ ಹೋಗವ್ರಾ ಅಂತಾಳೆ ಚಿತ್ರ. ಸಾಧ್ಯನೇ ಇಲ್ಲ, ಈ ಹೆದ್ರು ಪುಕ್ಲಗಳು ಇಷ್ಟೆಲ್ಲ ಮಾಡ್ತಾವ? ಹಿಂಗೆ ಮಾಡಿದರೆ ನಿಮ್ಮ ದೊಡ್ಡಪ್ಪ ಬಲಿ ಆಗ್ತಾನೆ ಅಂತ ಗೊತ್ತು, ಹಂಗೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಈಶ್ವರಿ. ಆದ್ರೂ ಅವರು ಈ ಸುದ್ದಿನ ಒಂದ್ಕಿತ ದೊಡ್ಡಪ್ಪಂಗೆ ಮುಟ್ಸು ಅಂತಾಳೆ ಚಿತ್ರ. ಈಚೆ ಗೌಡ್ರ ಮಗಳು ಮಾದೇವಿ ಅಪ್ಪ ನಿನ್ಕಿತ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತಾಳೆ. ಆಗ ಚಿಕ್ಕಗೌಡರು ಶಿವರಾಮೇಗೌಡ ನೀವು ಮಾತಾಡ್ತಾ ಕೂತಿರು ಬಂದೆ ಅಂತ ಆಚೆ ಹೋಗ್ತಾರೆ. ಆಗ ಈಶ್ವರಿ ಬಾವ ಅಂತ ಅಜ್ಜಿ ಮೋನ ವಿಷಯನ ಹೇಳ್ತಾಳೆ. ಈಚೆ ಚಿಕ್ಕಪ್ಪ ಊಟ ಮಾಡ್ಕೊಂಡೇ ಹೋಗ್ತಾರೆ ಅಂತಾರೆ. ಅಲ್ಲ ಕಣಪ್ಪ, ಮನೆಯಲ್ಲಿ ಅಡುಗೆ ಮಾಡಬೇಡ, ಅಲ್ಲೇ ಊಟ ಮಾಡ್ಕೊಂಡು ಬರೋವ ಅಂತಂದು ಈಗ ಅಡುಗೆ ಮಾಡು ಅಂತಿದ್ಯಾ? ಇದ್ದಕ್ಕಿದ್ದಂಗೆ ಇಷ್ಟು ಜನಕ್ಕೆ ಒಬ್ಬಳೇ ಅಡುಗೆ ಹೆಂಗೆ ಮಾಡಲಿ ಹೇಳು? ಪಕ್ಕದ ಮನೆ ನಂಜಿ ಇದ್ದಾಳೆ ಅಂದ್ಕೊಂಡೆ, ಅವಳು ಊಟಕ್ಕೆ ಹೊರಟೋಗಿದ್ದಾಳೆ, ಈಗ ನಾನು ಏನು ಮಾಡಲಿ ಅಂತಾಳೆ ಮಾದೇವಿ. ಹೋಗ್ತೀನಿ ಅಂದ್ರೂ ನಾನೇ ಊಟ ಮಾಡ್ಕೊಂಡು ಹೋಗಿ ಅಂತ ಹಿಂಸೆ ಕೊಟ್ಬಿಟ್ಟೆ, ಈಗ ಅಡುಗೆ ಮಾಡಿಲ್ಲ ಅಂತ ಹಿಂಗವ ಹೇಳೋದು? ಇವತ್ತು ಊಟಕ್ಕೆ ಯಾರು ಬಂದರು ಅಂತ ನಮ್ಮೂರ ಹೋಟೆಲ್ಗಳು ಬಾಗಿಲು ತೆಗ್ದಿಲ್ಲ ಅಂತಾರೆ ಚಿಕ್ಕಗೌಡರು. ಅವರು ನಾನೊಂದು ಮಾತು ಹೇಳ್ತೀನಿ ಕೇಳಿಯಾ ಅಂತಾಳೆ ಮಾದೇವಿ. ಹೇಳವ ಅಂತಾರೆ ಚಿಕ್ಕಗೌಡರು. ಅದೇ ವಿದ್ಯಾ ಹೆಂಗಿದ್ರು ಮೈಯೂಟ ಮಾಡಿದ್ದಾಳೆ, ಅಲ್ಲಿಗೆ ಹೋಗಿ ಎಲ್ರಿಗೂ ಊಟ ಬಡಿಸ್ಕೊಂಡು ಬಂದುಬಿಟ್ಟಿಯಾ ಅಂತಾಳೆ ಮಾದೇವಿ.
ಮಾದೇವಿ ಅಂತಾರೆ ಚಿಕ್ಕಗೌಡ್ರು. ಕಷ್ಟ ಕಾಲದಲ್ಲಿ ಯಾವುದೂ ತಪ್ಪಿಲ್ಲಪ್ಪ, ಅವಳೇನು ಬೇರೆಯವಳೆ, ಅದು ಅಲ್ಲದೆ ಅಡುಗೆ ಚೆನ್ನಾಗೇ ಮಾಡ್ತಾರಂತೆ, ಹೋಗು ಅಂತಾಳೆ ಮಾದೇವಿ. ಸರಿ, ಯಾರಿಗೂ ಅನುಮಾನ ಬರಬಾರ್ದು, ಆ ಮಾರನ ಕೈಲಿ ಬಾಕ್ಸ್ ಕಳಿಸ್ಕೊಡು ಅಂತಾರೆ ಚಿಕ್ಕಗೌಡ್ರು. ಸರಿಯಪ್ಪ ಅಂತಾಳೆ ಮಾದೇವಿ. ಈಚೆ ಅಜ್ಜಿ ಊಟ ಮಾತ್ರ ಬಹು ಸಂದಾಗದೆ ಕಣೆ, ಸ್ವಲ್ಪ ಸಾರು ತಗೊಂಡು ಬಾ ಅಂತಾರೆ. ಅಮ್ಮ ಒಂದು ನಿಮಿಷ, ಸಾರಲ್ಲಿ ಶಾನೆ ತುಪ್ಪ ಇದೆ, ತುಪ್ಪ ಅಮ್ಮಮ್ಮಗೆ ಒಳ್ಳೇದಲ್ಲ ಅಂತಾಳೆ ವಿದ್ಯಾ. ಯಾರೇ ಹೇಳಿದ್ದು? ಇವತ್ತು ಒಂದು ಕಿತ್ತ ತಿಂದರೆ ಏನೂ ಆಗೋಕ್ಕಿಲ್ಲ. ರತ್ನ ಹೋಗಿ ತಗೊಂಬಾ ಅಂತಾರೆ ಅಜ್ಜಿ. ರತ್ನ ಬಡಿಸ್ತಾರೆ. ಅಮ್ಮಮ್ಮ ನೀವು ಊಟ ಮಾಡ್ತೀರಿ, ನಾನೆಲ್ಲ ಎಲೆ ಎತ್ತಾಕ್ಬಿಟ್ಟು ಬರ್ತೀನಿ ಅಂತ ವಿದ್ಯಾ ಎಲೆನ ತೆಗಿತಾ ದುಡ್ಡನ್ನು ಒಟ್ಟು ಮಾಡ್ತಾ ಇರ್ತಾಳೆ. ಅಜ್ಜಿ ಮೌನ ಚಂಪ ಊಟ ಮಾಡಿ ಕೈ ತೊಳೆಯೋಕೆ ಹೋಗ್ತಾರೆ. ಆಗ ವಿದ್ಯಾನ ಅವರ ಎಲೆ ತೆಗೆಯುವಾಗ ಎಲೆ ಅಡಿಗೆ ಸರ ಇರೋದನ್ನು ನೋಡಿ ವಿದ್ಯಾ ಅಮ್ಮನ ಮುಖನ ನೋಡ್ತಾಳೆ. ಮತ್ತೊಂದು ಎಲೆನ ಅಡಿಗೆ ನೋಡ್ತಾಳೆ, ಅಲ್ಲಿ 2 ಬಳೆ ಇರುತ್ತೆ. ಇನ್ನೊಂದು ಎಲೆ ಅಡಿಗೆ ಇನ್ನೊಂದು ಸರ ಇರುತ್ತೆ. ಅವ್ವ ಇದೇನವ್ವ, ಇದೆಲ್ಲ ಹಿಂಗೆ ಮಾಡವ್ರೆ ಇವರೆಲ್ಲ ಅಂತಾಳೆ ವಿದ್ಯಾ. ನನಗೇನು ಗೊತ್ತು ಅಂತಾರೆ ರತ್ನ. ಆಗ ಅಜ್ಜಿ ಮೌನ ಚಂಪ ಕೈ ತೊಳ್ಕೊಂಡು ಬರ್ತಾರೆ. ಅಮ್ಮ ಏನಿದೆಲ್ಲ ಅಂತಾಳೆ ವಿದ್ಯಾ. ಏನು ಅಂದರೆ ಮುಯ್ಯೂಟಕ್ಕೆ ಬಂದಮೇಲೆ ಮಾಡಬೇಕಲ್ವೇ, ಅದೇ ಇದು ಕಣೆ. ನೀನು ಡಾಕ್ಟ್ರು ಓದೋಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ಈ ಒಡವೆ ಮಾರಿಬಿಟ್ಟು ದುಡ್ಡು ಕೊಟ್ಟು ಬೇರೆ ಎಲ್ಲ ಚಿಂತೆ ಬಿಟ್ಟು ನಿನ್ನ ಮಗುನ ನೋಡ್ಕೊಂಡು ಓದ್ಕೊ. ಬರ್ತೀವಿ ಕಣವ ಅಂತಾರೆ ಅಜ್ಜಿ. ಒಂದು ನಿಮಿಷ, ನೀವು ಇಲ್ಲಿ ಬಂದು ಊಟ ಮಾಡಿ ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರಿ ಅಲ್ವೇ, ನನಗೆ ಅಷ್ಟೇ ಸಾಕು. ಈ ಒಡವೆ ಎಲ್ಲ ನನಗೆ ಬೇಡ, ತಗೊಳ್ಳಿ ಅಂತಾಳೆ ವಿದ್ಯಾ. ಅದು ಹೆಂಗೆ ಬೇಡ ಅಂತೀಯಾ, ಎಲ್ಲರೂ ಮಡಗ್ದಂಗೆ ನಾವು ಮಡಗ್ದೀವಿ ಅಲ್ವಾ ಅಂತಾರೆ ಅಜ್ಜಿ. ಎಲ್ಲರೂ ಮಡಗ್ದಂಗೆ ನೀವು ದುಡ್ಡು ಮಡಗಿದ್ರೆ ನಾನು ಸಂತೋಷವಾಗೇ ಮಾಡ್ಕೋತಿದ್ದೆ ಅಮ್ಮಮ್ಮ, ಆದರೆ ನೀವು ಕೊಟ್ಟಿರೋದು ಚಿನ್ನ, ಅದಕ್ಕೆ ಬೇಡ ಅಂತ ಹೇಳ್ತೀವಿ ಅಂತಾಳೆ ವಿದ್ಯಾ. ವಿದ್ಯಾಕ್ಕ, ನಾನು ಚಿನ್ನ ಇಟ್ಟಿದ್ದೀನಲ್ಲ, ಅದು ಈ ಹಟ್ಟಿದಲ್ಲ, ನಮ್ಮ ಅಪ್ಪಯ್ಯ ಕೊಡಿಸಿರೋದು ಅಂತಾಳೆ ಚಂಪಾ. ನೋಡು ವಿದ್ಯಾ, ಈ ಒಡವೆ ಮೇಲೆ ನಿನಗೆ ಹಕ್ಕು ಅಧಿಕಾರ ಎಲ್ಲ ಅವೆ ಅಂತಾರೆ ಮೋನ. ಅನುಭವಿಸೋಕೆ ನೀನು ಹಕ್ಕುದಾರಳು ಕಣೆ ಅಂತಾರೆ ಅಜ್ಜಿ. ನನಗೆ ಬೇಕಾಗಿರೋದು ಅಧಿಕಾರ ಅಲ್ಲ ಅಮ್ಮಮ್ಮ, ಆತ್ಮಾಭಿಮಾನ. ನೀವು ನನಗೆ ಒಡವೆ ಕೊಡೋದ್ರ ಬದಲು ನನ್ನ ಗೌರವಕ್ಕೆ ಧಕ್ಕೆ ಬಂದಾಗ ಪ್ರಶ್ನೆ ಮಾಡಿದರೆ ಸಾಕಾಗಿತ್ತು ಅಂತಾಳೆ ವಿದ್ಯಾ. ಏನೇ ಹೇಳ್ತಿದ್ಯಾ ಅಂತಾರೆ ಅಜ್ಜಿ. ಅಮ್ಮಮ್ಮ, ನಿಮ್ಮ ಮೊಮ್ಮಗಂಗೆ ನಾನು ಬಸ್ರಿ ಆಗಿವ್ನಿ ಅಂತ ಹೇಳಿದಾಗ ಅನ್ಬಾರ್ದೇ ಇರೋ ಮಾತೆಲ್ಲ ಅಂದ್ರು ತಾನೆ, ಆ ವಿಚಾರ ಎಲ್ಲ ನಿಮ್ಮ ಕಿವಿಗೆ ಬಿತ್ತು ಅಲ್ವೇ, ಆಗ ನೀವು ಅವ್ರ ಕುತ್ತಿಗೆ ಪಟ್ಟಿ ಹಿಡಿದು ಪ್ರಶ್ನೆ ಮಾಡಬೇಕಿತ್ತು. ನನ್ನ ಮೊಮ್ಮಗಳ ಮೇಲೆ ಯಾಕಿಂತ ಆಪಾದನೆ ಹೊರಿಸ್ತಿದ್ಯಾ ಅಂತವ, ಅವಳು ಎಂಥವಳು ಅಂತ ನಿನಗೆ ಗೊತ್ತಿಲ್ಲವ ಅಂತ ಒಂದೇ ಒಂದು ಪ್ರಶ್ನೆ ಮಾಡಿದರೆ ನಾನು ಎಷ್ಟೇ ಸಂತೋಷ ಪಡ್ತಿದ್ದೆ ಗೊತ್ತೇ, ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಕ್ತಿತ್ತು ಗೊತ್ತೇ. ನೀವು ಅವರಿಗೆ ಏನೂ ಹೇಳೋಕ್ಕಿಲ್ಲ, ಯಾಕಂದರೆ ಅವ್ರು ನಿಮ್ಮ ಮೊಮ್ಮಗ ಅಜ್ಜಿ, ಆದರೆ ನಾನು ಹೊರಗಿನಿಂದ ಬಂದವಳು ಅಂತಾಳೆ ವಿದ್ಯಾ. ವಿದ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ, ನನ್ನ ಮನಸ್ಸಲ್ಲಿ ಹಂಗೇನಾರ ಇದ್ದಿದ್ರೆ ನಾವು ಯಾಕೆ ಇಲ್ಲಿಗೆ ಬರ್ತಿದ್ವಿ ಹೇಳು ಅಂತಾರೆ ಮೋನ. ನಾನು ಏನು ಅಂತ ನಿಮಗೆ ಗೊತ್ತಲ್ವಾ ಅತ್ತೆ, ನಿಮಗೆ ಗೊತ್ತಿಲ್ವಾ ಅಮ್ಮಮ್ಮ, ಯಾಕೆ ನೀವೆಲ್ಲ ಅವರನ್ನು ಪ್ರಶ್ನೆ ಮಾಡಿಲ್ಲ ಅಂತಾಳೆ ವಿದ್ಯಾ. ನೋಡೆ, ಏನೇನೋ ಮಾತಾಡಬೇಡ, ಪರಿಸ್ಥಿತಿನ ಒಸಿ ಅರ್ಥ ಮಾಡ್ಕೊ ಅಂತಾರೆ ಅಜ್ಜಿ. ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಪಿರುತಿನೇ ಸಾಕು. ನಿಮ್ಮ ಮೊಮ್ಮಗ ನಂದು ಯಾವುದು ತಪ್ಪಿಲ್ಲ ಅಂತ ಒಪ್ಕೊಳ್ಳೋ ಗಂಟ ಈ ಅಧಿಕಾರ ನನಗೆ ಬೇಡ, ಹಾಗೆ ಈ ಒಡವೆಗಳು ನನಗೆ ಬೇಡ, ದಯವಿಟ್ಟು ಏನೋ ಅನ್ಕೋಬೇಡಿ, ತಗೊಳ್ಳಿ ಅಂತ ಕೊಡ್ತಾಳೆ ವಿದ್ಯಾ. ನೋಡು ವಿದ್ಯಾಕ್ಕ, ಅವ್ರು ಕೊಡ್ತಾ ಇರೋ ಒಡವೆನ ಬೇಡ ಅಂತಿದ್ಯಾ, ಅದು ನನ್ನ ಅಪ್ಪನ ಕೊಡಿಸಿರೋ ಅದನ್ನು ನಾನು ನನ್ನ ಅಕ್ಕಂಗೆ ಕೊಡ್ತೀವಿ. ನಿನ್ನ ಮನಸ್ಸಲ್ಲಿ ನನಗೆ ತಂಗಿ ಸ್ಥಾನ ಕೊಟ್ಟಿದ್ರೆ ಅದನ್ನು ಮಾಡ್ಕೊ, ನೀನು ಬೇಡ ಅನ್ನೋದಾದರೆ ಸಂಬಂಧನೇ ಬೇಡ ಅಂತಾಳೆ ಚಂಪಾ. ಚಂಪಾ, ನಿನಗೆ ಕೈ ಮುಗಿತೀನಿ, ಈಗ ಈ ವಿಚಾರ ಎಲ್ಲ ಬೇಡ ಅಂತ ಅಳ್ತಾಳೆ ವಿದ್ಯಾ. ಯಾಕೆ ಈ ವಯಸ್ಸಲ್ಲಿ ನನಗೆ ಈ ಥರ ನೋವು ಕೊಡ್ತಿದ್ಯಾ, ನನ್ನ ಮೊಮ್ಮಗಳಿಗೆ ಕೊನೆವರೆಗೂ ನನ್ನ ಕೈಯಿಂದ ಏನೂ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಕರ್ಗೋ ಹಂಗೆ ಮಾಡ್ತಿದ್ಯಾ ಅಂತಾರೆ ಅಜ್ಜಿ. ಅಮ್ಮಮ್ಮ, ನಿಮಗೆ ನನಗೆ ಏನಾರ ಕೊಟ್ಟರೆ ಸಮಾಧಾನ ಆಯ್ತದೆ ಅನ್ನೋದಾದರೆ ನಿಮ್ಮ ಕಡ್ಡಿ ಪುಡಿ ಚೀಲದಲ್ಲಿ ಏನಾಯಿತು ಅದನ್ನು ಕೊಡಿ ಸಾಕು, ನನಗೂ ಖುಷಿ ಆಯ್ತದೆ, ನಿಮಗೂ ನೆಮ್ಮದಿ ಆಯ್ತದೆ ಅಂತಾಳೆ ವಿದ್ಯಾ. ಆಗ ಅಜ್ಜಿ ಚೀಲದಿಂದ ದುಡ್ಡನ್ನು ತೆಗೆದು ಬರೀ 161 ರೂಪಾಯಿ ಇದೆ ಕಣೆ ಅಂತ ಕೊಡ್ತಾರೆ. ಅಮ್ಮಮ್ಮ, ನಿಮಗೆ ಇದು ಬರೀ 161 ರೂಪಾಯಿ ಆಗಿರ್ಬೋದು, ನನಗಿದು ಬೆಲೆನೇ ಕಟ್ಟೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ನಿಮ್ಮ ಪಿರುತಿ ಆಶೀರ್ವಾದ ಎಲ್ಲ ತುಂಬದೆ. ದುಡ್ಡನ್ನು ಅಂತ ಕಣ್ಣಿಗೆ ಹೊತ್ಕೊಂಡು ನೀವು ಮುಯ್ಯೂಟಕ್ಕೆ ಬಂದು ಊಟ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರಲ್ಲ, ಅದೇ ಸಂತೋಷ ಅಂತಾಳೆ ವಿದ್ಯಾ. ಆಗ ಅಜ್ಜಿ, ತಾಯಿ ಉಲ್ಕೇರಮ್ಮ, ಬಿರ್ರನೆ ನನ್ನ ಮೊಮ್ಮಗಳನ್ನ ಒಂದಾಗೋ ಹಾಗೆ ಮಾಡಿ ಅವ್ರು ಸಂತೋಷವಾಗಿರೋ ಹಾಗೆ ಮಾಡಮ್ಮ ಅಂತ ಬೇಡ್ಕೋತಾರೆ. ಈಚೆ ಅಜ್ಜಿ ಮೋನ ಚಂಪ ತಲೆ ಮೇಲೆ ಸೆರಗು ಹೊದ್ಕೊಂಡು ಊಟ ಚೆನ್ನಾಗಿತ್ತಲ್ವಾ ಅಂತ ಮಾತಾಡ್ತಾ ಬರುವಾಗ ಎದುರುಗಡೆ ಚಿಕ್ಕಗೌಡ್ರು ಮತ್ತು ಇಬ್ಬರು ಬರ್ತಾರೆ. ಇವರು ಎದುರುಗಡೆ ಬಂದಾರಲ್ಲ, ಏನು ಮಾಡೋದು, ನಮ್ಮನ್ನು ಎಲ್ಲಿಗೆ ಹೋಗಿದ್ದಾರೆ ಅಂತ ತನಿಖೆ ಮಾಡೋಕ್ಕೆ ಶಿವರಾಮೇಗೌಡ ಕಳ್ಸೋಣ ಅಂತ ಯೋಚನೆ ಮಾಡ್ತಾರೆ ಅಜ್ಜಿ. ಇನ್ನೇನು ಗ್ರಾಚಾರಪ್ಪ, ನಾನು ಇಲ್ಲಿಂದ ಊಟ ತರ್ತೀನಿ ಅಂತ ನೋಡೋಕೆ ಬಂದವರ ಹಿಂಗೆ ಅಂತ ಚಿಕ್ಕಗೌಡ್ರು ಯೋಚನೆ ಮಾಡ್ತಾರೆ. ನಂತರ ಇಬ್ಬರು ಒಟ್ಟಿಗೆ
ಶಿವರಾಮೇಗೌಡಂಗೆ ಮಾತ್ರ ಅಂತ ಹೇಳ್ತಾರೆ. ಅಂದರೆ ನೀವು ಇಲ್ಲಿಗೆ ಬಂದಿರೋದು ಅಂತಾರೆ ಅಜ್ಜಿ. ಅಂದರೆ ಅತ್ತಿಗೆ ನೀವು ಇಲ್ಲಿಗೆ ಬಂದಿರೋದು ಊಟಕ್ಕೇನಾ ಅಂತಾರೆ ಚಿಕ್ಕಗೌಡ್ರು. ಹೌದು ನೀನು ಅಂತಾರೆ ಅಜ್ಜಿ. ಊಟ ತಗೊಂಡೋಗೋಕೆ ಅಂತಾರೆ ಚಿಕ್ಕಗೌಡ್ರು. ಯಾಕೆ ಅಂತಾರೆ ಅಜ್ಜಿ. ಹೆಂಗಿದ್ರು ಇಲ್ಲೇ ಊಟ ಮಾಡೋದು ಅಂತ ಹಟ್ಟಿಲಿ ಏನೂ ಅಡುಗೆ ಮಾಡಿರಲಿಲ್ಲ, ಹಂಗಾಗಿ ಊಟ ತಗೊಂಡೋಗೋಣ ಅಂತ ಬಂದೆ ಅಂತಾರೆ ಚಿಕ್ಕಗೌಡ್ರು. ಹೌದಾ ಅಂದ ಹಾಗೆ ಚಿಕ್ಕಗೌಡ ಯಾವುದೇ ಕಾರಣಕ್ಕೂ ಈ ವಿಷಯ ಶಿವರಾಮಗೌಡಂಗೆ ಗೊತ್ತಾಗಬಾರ್ದು ಅಂತಾರೆ ಅಜ್ಜಿ. ನಾನು ಹೇಳೋಕ್ಕಿಲ್ಲ, ನೀವು ಹೋಗಿ ಅಂತಾರೆ ಚಿಕ್ಕಗೌಡ್ರು. ಈಚೆ ಮುಯಿ ಊಟಕ್ಕೆ ಬಂದು ರತ್ನಮ್ಮ ಅಂತ ಕರೀತಾರೆ ಚಿಕ್ಕಗೌಡ್ರು. ನೀವು ಅಂತಾರೆ ರತ್ನ. ಊಟ ತಗೊಂಡು ಹೋಗೋಕೆ ಬಂದೆ, ಕೊಡ್ತೀರಾ ಅಂತಾರೆ ಚಿಕ್ಕಗೌಡ್ರು. ಇದೇನು ಚಿಕ್ಕ ತಾತ ಹೀಗೆ ಕೇಳ್ತಿದ್ದೀರಾ? ನಮ್ಮೂರಿಗೆ ಬಂದಿರೋ ನಮ್ಮ ಹಟ್ಟಿಯವರನ್ನು ನಾವು ಕರೆದು ಊಟ ಹಾಕಬೇಕಿತ್ತು, ಆದರೆ ಈಗ ನಾವು ಕರೆಯುವ ಪರಿಸ್ಥಿತಿನಲ್ಲಿ ಇಲ್ಲ, ಅವರನ್ನು ಹಾಗೆ ಕಳಿಸ್ತಿದ್ದೀವಿ ಅನ್ನೋ ಕೊರಗಿತ್ತು. ಹೆಂಗೋ ಆ ದೇವರು ಈ ಅವಕಾಶನ ನಮಗೆ ಮಾಡಿಕೊಟ್ಟವನೇ, ಅದೇ ನಮ್ಮ ಭಾಗ್ಯ. ಧಾರಾಳವಾಗಿ ತಗೊಂಡೋಗಿ ಚಿಕ್ಕಪ್ಪ ಅಂತಾಳೆ ವಿದ್ಯಾ. ಆಗ ಕ್ವಾಟ್ಲೆನ ಕರೆದು ಊಟ ಕೊಡೋಕ್ಕೆ ಹೇಳ್ತಾರೆ ರತ್ನಮ್ಮ. ಈ ವಿಚಾರನ ಅಂತಾರೆ ಚಿಕ್ಕಗೌಡ್ರು. ನಾವು ಯಾರಿಗೂ ಹೇಳೋಕ್ಕಿಲ್ಲ, ಗೊತ್ತಾದರೆ ಗೌಡ್ರು ಕೋಪ ಮಾಡ್ಕೋತಾರೆ ಅಂತ ಗೊತ್ತು ಅಂತಾರೆ ರತ್ನ. ತುಂಬ ಸಂತೋಷವಾಯಿತು ರತ್ನಮ್ಮ ಅಂತಾರೆ ಚಿಕ್ಕಗೌಡ್ರು. ಈಚೆ ಶಿವರಾಮೇಗೌಡರು ಊಟ ಮಾಡುವಾಗ ಏನವ್ವ ಮಾದೇವಿ, ನೀನು ಮಾಡಿರೋ ಅಡುಗೆ ಹಿಂಗೆ ಗಮ್ಮಗುಡ್ತೈತೆ, ಅಡುಗೆ ಶಾನೇ ರುಚಿಯಾಗಿದೆ ಕಣವ ಅಂತಾರೆ. ಈಚೆ ಅಜ್ಜಿ ಬರುವಾಗ ಭದ್ರಂಗೆ ಡಿಕ್ಕಿ ಹೊಡೆದು ಮೊಮ್ಮಗನೇ ನೀನೇನ್ಲಾ ಅಂತಾರೆ. ಅಜ್ಜಿ ದಿಟ ಹೇಳು, ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತಾನೆ ಭದ್ರ. ಗುಡಿಗೆ ಹೋಗಿ ಬರ್ತೀವ್ನಿ ಅಂತಾರೆ ಅಜ್ಜಿ. ನೀನು ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತ ನಿನ್ನ ತುಟಿ ಮೇಲಿರೋ ಅನ್ನದಾಗಲೇ ಹೇಳ್ತೈತೆ, ಅವಳು ಮಾಡಿರೋ ಮುಯ್ಯೂಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ಯಾ ಅಂತಾನೆ ಭದ್ರ. ಆಗ ಅಜ್ಜಿ ನೀವು ಮಾಡಿರೋದು ಅವಳು ಮಾಡಿರೋ ಮುಯ್ಯೂಟನೇ ಅಂತ ಹೇಳ್ತಾರೆ. ಶಾಕ್ನಿಂದ ಭದ್ರ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.